ಇನ್ನು ಎಸ್ಐಟಿ ತನಿಖೆಯನ್ನ ಈಗಾಗಲೇ ಚುರುಕುಗೊಳಿಸಲಾಗಿದೆ. ಯಾವ ರೀತಿ ತನಿಖೆ ನಡೀತಾ ಇದೆ ಅನ್ನುವಂಥರ ಬಗ್ಗೆ ಪ್ರಜ್ವಲ್ ಮಾಹಿತಿಯನ್ನು ನೀಡ್ತಾ ಇದ್ರು. ಪ್ರಕರಣದಲ್ಲಿ ಮುಂದೆ ಎಸ್ಐಟಿ ತನಿಖೆ ಯಾವ ರೀತಿಯಾಗಿರುತ್ತೆ, ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ತನಿಖೆಯ ಡೀಟೇಲ್ಸ್ ಇಂಚಿಂಚಾಗಿ ನಾವು ನೀಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅಧಿಕಾರಿಗಳು, ಲಭ್ಯವಿರುವಂತಹ ವಿಡಿಯೋನ ಯಾವ ರೀತಿ ಕಲೆಕ್ಟ್ ಮಾಡಲಾಗುತ್ತೆ, ಅದನ್ನ ಯಾವ ರೀತಿ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎಸ್ಐಟಿ ತನಿಖೆ ಈಗಾಗಲೇ ಆರಂಭ ಆಗಿದೆ. ಸಂತ್ರಸ್ತೆಯರನ್ನ ಕರೆಸಿ ಅವರಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಬಟ್ ಎವಿಡೆನ್ಸ್ ಬಹಳ ಮುಖ್ಯ ಆಗುತ್ತೆ. ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ, ಬಟ್ ಅವುಗಳ ಸಂಗ್ರಹ, ಅವುಗಳ ಪರಿಶೀಲನೆ, ಈ ತನಿಖೆಯ ಈ ಭಾಗ ಇದೆಯಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆ ಹಾಕುವಂತಹ ಭಾಗ, ಇದು ಯಾವ ರೀತಿಯಾಗಿ ಸಾಗುತ್ತೆ ಸಂದೇಶ್? ವಿದ್ಯಶ್ರೀ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಸಂತ್ರಸ್ತ ಮಹಿಳೆಯರನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ಮತ್ತೊಂದು ವಿಚಾರ ಅಂದ್ರೆ, ಯಾವುದೇ ಒಂದು ವಿಡಿಯೋ ಆಗಿರ್ಲಿ, ಅಂದ್ರೆ ಈಗ ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳು ಏನ್ ವೈರಲ್ ಆಗಿದೆ, ಆ ವಿಡಿಯೋದಲ್ಲಿರುವಂತ ಖುದ್ದು ಸಂತ್ರಸ್ತ ಮಹಿಳೆಯೇ ಪೊಲೀಸರ ಬಳಿ ಬರಬೇಕು. ಈ ರೀತಿ ನೋಟಿಸ್ ಕೊಟ್ಟು ಕರೆಸ್ಕೊಂಡಂತ ಸಂದರ್ಭದಲ್ಲಿ ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಆಗಿರ್ಬೋದು. ಈಗ ಓರ್ವ ಸಂತ್ರಸ್ತ ಮಹಿಳೆ ಏನು ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾಳೆ, ಏನು ಕಂಪ್ಲೇಂಟ್ ಇರ್ತಾರೆ ಅಥವಾ ದೂರುದಾರರು ಇರ್ತಾರೆ, ಅವರು ಅವರ ವಿಡಿಯೋವನ್ನ ಮಾತ್ರ ಎಸ್ಐಟಿ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡೋದಕ್ಕೆ ಅವರಿಗೆ ರೈಟ್ಸ್ ಇರುತ್ತೆ. ಅದನ್ನ ಹೊರತುಪಡಿಸಿ ಓವರ್ ಆಲ್ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಆ ಅಧಿಕಾರ ಇರೋದಿಲ್ಲ. ಎನ್ಕ್ವೈರಿ ಆಫೀಸರ್ಸ್ ಇಂದ ಹಿಡಿದು ದೂರುದಾರರಿಗೂ ಕೂಡ ಖುದ್ದು ಯಾರು ಸಂತ್ರಸ್ತರಿರ್ತಾರೆ ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಅವರೇ ಆ ವಿಡಿಯೋವನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಯಾರು ಕಂಪ್ಲೇಂಟ್ ಕೊಡದೆ ಹೋದ್ರೆ ಅದನ್ನ ಎನ್ಕ್ವೈರಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಈಗ ಈ ಒಂದು ಕೇಸನ್ನ ಕೈಗೆತ್ಕೊಂಡಿರುವಂತಹ ಪೊಲೀಸರು, ಎಸ್ಐಟಿ ಅಧಿಕಾರಿಗಳು, ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಮನೆ ಕೆಲಸದಾಕೆ ನೀಡಿರುವಂತಹ ಕೇಸನ್ನ ಕೈಗೆತ್ಕೊಂಡಿರುವಂತಹ ತನಿಖಾಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾವ ರೀತಿ ಅಂದ್ರೆ, ಈಗ ದೂರುದಾರರು ಕೊಟ್ಟಿರುವಂತಹ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಎವಿಡೆನ್ಸ್ ಗಳನ್ನ ಕಲೆ ಹಾಕಬೇಕು ಅಂತ ಈಗಾಗಲೇ ಕಂಪ್ಲೀಟ್ ಆಗಿ ಪ್ಲಾನಿಂಗ್ ಅನ್ನ ಸಭೆಯಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ವಿಡಿಯೋದ ಆಧಾರದ ಮೇಲೆ, ಮನೆ ಕೆಲಸದಾಕೆ ಕೊಟ್ಟಿರುವಂತಹ ವಿಡಿಯೋದ ಆಧಾರದ ಮೇಲೆ, ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಾಯ್ಸ್ ಅಂತ ಏನ್ ಹೇಳಲಾಗ್ತಾ ಇದೆ, ಅಲ್ಲಿ ಒಂದು ಆ ವಿಡಿಯೋದಲ್ಲಿ ವಾಯ್ಸ್ ಕೂಡ ಇರೋದ್ರಿಂದ ಆ ವಾಯ್ಸ್ ಕ್ಲಿಪ್ಪಿಂಗ್ ಅನ್ನ ತೆಗೆದುಕೊಳ್ತಾರೆ. ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಒಂದು ವಾಯ್ಸ್ ಸ್ಯಾಂಪಲ್ಸ್ ಗಳನ್ನ, ಅದು ಬೇರೆ ಬೇರೆ ಸಮಾರಂಭಗಳಲ್ಲಿ ಭಾಷಣ ಮಾಡಿರುವಂತಹ ಒಂದು ವಾಯ್ಸ್ ಸ್ಯಾಂಪಲ್ಸ್ ಆಗಿರ್ಬೋದು, ಎರಡೂ ವಾಯ್ಸ್ ಸ್ಯಾಂಪಲ್ಸ್ ಗಳನ್ನ ಮ್ಯಾಚಿಂಗ್ ಗೆ ಕಳಿಸ್ತಾರೆ. ಅಂದ್ರೆ ಆ ಎರಡು ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಟ್ಯಾಲಿ ಮಾಡೋದಕ್ಕೆ ಕಳಿಸಲಾಗುತ್ತೆ. ಅದನ್ನ FSL ಗೆ ಕಳಿಸಿ ಅಲ್ಲಿ ಅವೆರಡು ವಾಯ್ಸ್ಗಳು ಕೂಡ ಸೇಮ್ ಅಂತ, ಅಂದ್ರೆ ಆ ವಿಡಿಯೋದಲ್ಲಿರುವಂತಹ ವಾಯ್ಸ್ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಾಯ್ಸ್ ಎರಡು ಕೂಡ ಸೇಮ್ ಅನ್ನೋದನ್ನ ಮೊದಲಿಗೆ ಆ ಟ್ಯಾಲಿಗೆ ಕಳಿಸಲಾಗುತ್ತೆ. ಅದಾದ ನಂತರ ಸಂತ್ರಸ್ತ ಮಹಿಳೆಯ ಹೇಳಿಕೆಯ ಆಧಾರದ ಮೇಲೆ ಆ ಒಂದು ವಿಡಿಯೋದಲ್ಲಿ ಈಗಾಗಲೇ ಏನು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆ ರೂಮ್ ಕೂಡ ಕಾಣಿಸ್ತಾ ಇರೋದ್ರಿಂದ ಆ ನಿಂತಿರುವಂತಹ ಸ್ಥಳ ಯಾವುದು, ಜೊತೆಗೆ ಆ ರೂಮ್ ಎಲ್ಲಿದೆ ಅಂತ ಗೊತ್ತು ಮಾಡಿಕೊಂಡು ಆ ರೂಮ್ ಅನ್ನ ಸೀಲ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ರೂಮ್ ಅನ್ನ ಸೀಲ್ ಮಾಡಿದ ಬಳಿಕ ಕಂಪ್ಲೀಟ್ ಆಗಿ ಅಲ್ಲಿ ಮಜರು ಮಾಡಲಾಗುತ್ತೆ. ಜೊತೆಗೆ ಆ ರೂಮಿನ ಫೋಟೋಗ್ರಫಿಗಳನ್ನ, ಅಂದ್ರೆ ಸಾಕಷ್ಟು ಫೋಟೋಗಳನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ಫೋಟೋಗಳನ್ನ ತೆಗೆದು ಆ ಫೋಟೋಗಳನ್ನ FSL ನ ಫೋಟೋಗ್ರಫಿ ಸೆಕ್ಷನ್ಗೆ ಕಳಿಸಲಾಗುತ್ತೆ. ಆ ಫೋಟೋಗ್ರಫಿ ಸೆಕ್ಷನ್ ನಲ್ಲಿ ವಿಡಿಯೋದಲ್ಲಿರುವಂತಹ ಒಂದು ರೂಮ್ ಜೊತೆಗೆ ಈಗ ಇವರು ಫೋಟೋ ತೆಗೆದಿರುವಂತಹ ರೂಮ್ ಎರಡನ್ನೂ ಕೂಡ ಟ್ಯಾಲಿ ಮಾಡಲಾಗುತ್ತೆ. ಟ್ಯಾಲಿ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ರಿಪೋರ್ಟ್ ಅನ್ನ ತರಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಮತ್ತೊಂದು ಆಂಗಲ್ ಕೂಡ ಇದೆ. ಅಂದ್ರೆ ಇವೆರಡೂ ಕೂಡ ಪ್ರೂವ್ ಆಗಿ ಅದಾದ ನಂತರ ಒಂದು ವೇಳೆ ಏನಾದ್ರೂ ಒರಿಜಿನಲ್ ಡಿವೈಸ್, ಅಂದ್ರೆ ಮದರ್ ಡಿವೈಸ್, ಯಾವುದೋ ಒಂದು ಮೊಬೈಲ್ ನಲ್ಲಿ ಆ ವಿಡಿಯೋ ರೆಕಾರ್ಡ್ ಆಗಿದೆ, ಆ ಮದರ್ ಡಿವೈಸ್ ಸಿಗದೆ ಹೋದಲ್ಲಿ, ನಿಜಕ್ಕೂ ಕೂಡ ಇದನ್ನ ಪ್ರೂವ್ ಮಾಡಬೇಕು ಅಂದ್ಕೊಂಡಲ್ಲಿ ಆ ವಿಡಿಯೋದಲ್ಲಿ ಸಿಕ್ತಿರುವಂತಹ ಖಾಸಗಿ ಅಂಗಗಳಿಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಅದನ್ನು ಕೂಡ ಸರ್ಟಿಫೈ ಮಾಡಬಹುದು. ಅಂದ್ರೆ ಫಿಸಿಕಲಿ ಡಾಕ್ಟರ್ಸ್ ಬಳಿ ಹೋಗಿ ಅದನ್ನ ಸರ್ಟಿಫೈ ಮಾಡಿಸುವಂತ ಕೆಲಸವನ್ನ ಮಾಡಬಹುದು. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಇರೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫೈ ಮಾಡಿಸುವಂತ ಕೆಲಸವನ್ನ ಪರೀಕ್ಷೆಯ ಬಳಿಕ ಮಾಡಬಹುದು. ಹಾಗಾಗಿ ಈಗ ಸದ್ಯ ಬೇರೆ ಬೇರೆ ಆಂಗಲ್ ಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಂತ್ರಸ್ತೆಯ ಹೇಳಿಕೆ, ಈ ಫೋಟೋಗ್ರಫಿ, ವಾಯ್ಸ್ ಸ್ಯಾಂಪಲ್ ಹಾಗೆ ಆ ಫಿಸಿಕಲ್ ಟೆಸ್ಟ್ ಏನಿರುತ್ತೆ ಅದು 3-4 ಕೂಡ ಮ್ಯಾಚ್ ಆದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.